ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಏಪ್ರಿಲ್ 18ನೇ ಶನಿವಾರದಂದು ಪಡುಬಿದ್ರಿ ಗಣಪತಿ ಪ್ರೌಢಶಾಲೆಯಲ್ಲಿ ಸ್ವಾಗತ ಸಮಿತಿಯ ಪ್ರಧಾನ ಸಂಚಾಲಕರಾದ ನವೀನ್ ಚಂದ್ರ ಜೆ ಶೆಟ್ಟಿಯವರ ನೇತೃತ್ವದಲ್ಲಿ ಸ್ವಾಗತ ಸಮಿತಿಯ ಸಭೆಯು ನಡೆಯಿತು. ಸ್ವಾಗತ ಸಮಿತಿಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಅವರನ್ನು ಸ್ವಾಗತಿಸುವ ಜವಾಬ್ದಾರಿಯನ್ನು ನಮ್ಮ ಸ್ವಾಗತ ಸಮಿತಿಯ ಮೂಲಕ ಅಚ್ಚುಕಟ್ಟಾಗಿ ನಿರ್ವಹಿಸಲು ಉತ್ತಮ ತಂಡವನ್ನು ಕಟ್ಟಿಕೊಂಡು ಕಾರ್ಯನಿರ್ವಹಿಸಲಿದ್ದೇವೆ. ಊರಪರವೂರಿನ ಭಕ್ತರೆಲ್ಲರೂ ಇದೇ ಬರುವ ಏಪ್ರಿಲ್ 23ರಿಂದ ಮೇ 4ರವರೆಗೆ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರವನ್ನು ನೀಡಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಚಂದಗಾಣಿಸಿಕೊಡಬೇಕು ಎಂದು ಹೇಳಿದರು. ಇತಿಹಾಸ ಪ್ರಸಿದ್ಧ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಬ್ರಹ್ಮಕಲಶ ಇದೇ ತಾರೀಕು 23ರಿಂದ ಮೇ 4 ತನಕ ನಡೆಯಲಿದೆ. ಈ ಸಂದರ್ಭದಲ್ಲಿ 12 ದಿವಸಗಳ ನಿರಂತರವಾಗಿ ನಡೆಯುವಂತಹ ಈ ಕಾರ್ಯಕ್ರಮ ಇದರಲ್ಲಿ 29-30ಕ್ಕೆ ದೇವರ ಪ್ರತಿಷ್ಠೆಗಳಾಗುತ್ತೆ. ಅದೇ ರೀತಿ 2-3ಕ್ಕೆ ಬ್ರಹ್ಮಕಲಶ ಆಗ್ತದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತಹ ನಿರೀಕ್ಷೆ. ಸುಮಾರು ನಮ್ಮ ಅಂದಾಜು ಪ್ರಕಾರ 12 ದಿವಸಗಳಲ್ಲಿ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಭೇಟಿ ಕೊಡಲಿರುವರು, ದೇವರ ಅನುಗ್ರಹವನ್ನು ಪಡೆದಿರುವರು. ಈ ಸಂದರ್ಭದಲ್ಲಿ ಬಂದಂತ ಭಕ್ತರನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ದು ಸ್ವಾಗತ ಸಮಿತಿ ಇದೆ. ಹಾಗಾಗಿ ಸ್ವಾಗತ ಸಮಿತಿಯ ಜವಾಬ್ದಾರಿ ಮಾತ್ರವಾದದ್ದು. ಹೀಗಾಗಿ ನಾವೆಲ್ಲ ನಿನ್ನೆ ದಿವಸ ಸಭೆಯನ್ನು ಕರೆದು ವ್ಯವಸ್ಥಿತವಾಗಿ ಬಂದಂತ ಭಕ್ತರು ಯಾವುದೇ ರೀತಿ ಈಗ ಬಿಸಿಲಿನ ತಾಪ ಜಾಸ್ತಿ ಇರುವುದರಿಂದ ಬಂದಂತ ಭಕ್ತರಿಗೆ ಮುಖ್ಯವಾಗಿ ಬಾಯಾರಿಕೆ ನಿವಾರಣೆ ಮಾಡುವಂತದ್ದು, ಆಹಾರವನ್ನು ಒದಗಿಸುವಂತದ್ದು, ಇದೆಲ್ಲವನ್ನು ಸಮರ್ಪಕವಾಗಿ ಮಾಡಬೇಕಿದ್ರೆ ಈ ಸಮಿತಿಗಳು ಅದೇ ರೀತಿ ಅದರ ಕಾರ್ಯಕರ್ತರು ಸದಸ್ಯರುಗಳ ಶ್ರಮ ಅಗತ್ಯವಾಗಿದೆ. ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿ ಶ್ರೀ ರಮಕಾಂತ್ ರಾವ್ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು. ಆನುವಂಶಿಕ ಮುಕ್ತೇಸರರಾದ ಶ್ರೀ ಭವಾನಿ ಶಂಕರ ಹೆಗ್ಡೆ ಎಲ್ಲರ ಸಹಕಾರವನ್ನು ಕೋರಿದರು. ಪ್ರಧಾನ ಕಾರ್ಯದರ್ಶಿ ಶ್ರೀ ಮುರಳೀನಾಥ ಶೆಟ್ಟಿ ಇತಿಹಾಸ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಚಂದಗಾಣಿಸಬೇಕು ಎಂದು ಹೇಳಿದರು. ಶ್ರೀ ಅನಂತ ಪಟ್ಟಾಭಿರಾವ್, ಸದಾಶಿವ ಆಚಾರ್, ಪ್ರಕಾಶ್ ಶೆಟ್ಟಿ ಪಡುಹಿತ್ಲು, ಹರೀಶ್ ರಾವ್, ಸುರೇಶ್ ರಾವ್ ತಮ್ಮ ಅನಿಸಿಕೆಯನ್ನ ಹೇಳಿದರು. ಈ ಸಂದರ್ಭದಲ್ಲಿ ಸೀನ ಪೂಜಾರಿ, ಮಾಧವ ಶೆಟ್ಟಿ, ಲಕ್ಷ್ಮಣ ಪೂಜಾರಿ, ಶ್ರೀನಾಥ್ ಹೆಗ್ಡೆ, ನವೀನ್ ಶೆಟ್ಟಿ, ಪ್ರೇಮ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಸುಜಿತ್ ಶೆಟ್ಟಿ, ಶ್ರೀಮತಿ ಭಾರತಿ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರಕಾಶ್ ದೇವಾಡಿಗ ಕಾರ್ಯಕ್ರಮವನ್ನು ಸಂಯೋಜಿಸಿದರು. ಕಸ್ತೂರಿ ರಾಮಚಂದ್ರ ಧನ್ಯವಾದ ಸಮರ್ಪಣೆಗೈದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.